ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. Yes, what we were discussing, sannyasa. Yes, we will resume our discussion on sannyasa. We belong to a huge order which has come down stage by stage from the ancient Vedic period, preserved for a long time in short corners. Shankaracharya coming, accepting that path, wholly adopting to it, realizing the truth and spreading that again. He started Dashanami. Dashanami sannyasa. He was, I don't know whether it's a divine prompting or he was so means he lived ahead of the time. We cannot understand. Many sages, they have lived ahead of time. What is going to happen? What I have to do now? It is not just centuries. It is thousands of centuries ahead. So that aspect, eternally it must remain. Hinduism is totally based on two important things. One is the divine, another is nature. ನಮ್ಮ ರಾಮಕೃಷ್ಣ ಸಂಪ್ರದಾಯಕ್ಕೆ ಬಂದಾಗ ಆದಿಕಾಲ ವೇದ ಕಾಲದಿಂದ ಹೇಗೆ ಸನ್ಯಾಸ ಸಂಪ್ರದಾಯ ಹರಡ್ಕೊಂಡು ಬಂದಿದೆ, ಒಂದು ಪರ್ವತದಿಂದ ಆ ನದಿ ದಡ 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 ಅಂತ ಹರ್ಕೊಂಡು ಬಂದು ಸಂಪೂರ್ಣ ಒಂದು ಲ್ಯಾಂಡ್ ಏರಿಯಾ, ನಾವು ಕೆಳಗಡೆ ಬಂದು ಆ ಪ್ಲೇನ್ಸ್ ಬಂದಾಗ ಆ ನದಿ ವ್ಯಾಪ್ತವಾಗಿ ಹರಿಯೋಕ್ಕೆ ಶುರು ಆಗುತ್ತೆ. ಆ ಥರ ಆ ಸನ್ಯಾಸ ಹಿಡ್ಕೊಂಡು ಬಂದಿದೆ. ಆದಿಕಾಲದಿಂದ ನೋಡಿದ್ರೆ ಆಮೇಲೆಲ್ಲ ಮುಚ್ಚೋಗ್ಬಿಟ್ಟು ಬೂದಿ ಮುಚ್ಚಿದ ಕೆಂಡ ಥರ ಅಲ್ಲಿ ಇಲ್ಲಿ ಒಂಚೂರು ಸನ್ಯಾಸದ ಮತ್ತು ಆ ಸಾಕ್ಷಾತ್ಕಾರದ ಒಂದು ಬೆಳಕು ಎಲ್ಲೋ ಬಚ್ಚಿಟ್ಕೊಂಡಿತ್ತು. ಆ ಶಂಕರಾಚಾರ್ಯ ಅದನ್ನು ವಜ್ರ ವೈಡ್ಯೂರಗಳನ್ನೆಲ್ಲ ಕೆಲವರು ಹಿಡ್ಕೋತಾರಲ್ಲ ಹಿಂಗೆ ನೋಡೋಕ್ಕೆ, ಆ ಥರ ಸನ್ಯಾಸವನ್ನು ಸ್ವೀಕರಿಸಿ ಅದನ್ನು ತಾನು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅದರ ವಿಧಿ ನಿಯಮಗಳಂತೆ ನಡೆದು ಅದನ್ನೆಲ್ಲ ಪಾರು ಮಾಡಿ, ವಿಶ್ವವನ್ನೇ ಪಾರು ಮಾಡಿ, ಅಂದರೆ ಪ್ರಕೃತಿಯನ್ನೇ ಪಾರು ಮಾಡಿ ಅತೀತಕ್ಕೆ ಹೋಗಿ ನೋಡಿಕೊಂಡು ಬಂದು ಆ ಸನ್ಯಾಸ ಸಂಪ್ರದಾಯವನ್ನು ಅದನ್ನು ಆ 4 ಜನರಿಗೆ ಫಸ್ಟು ಅವ್ರ ಶಿಷ್ಯಂದರಿಗೆ ಕೊಟ್ಬಿಟ್ಟು ಅಲ್ಲಿಂದ ಕೌಲು ಹೊಡೆಯುತ್ತೆ. ಅವ್ರು ಎಷ್ಟು ಮುಂದೆ ಇದ್ದರು ಅಂದರೆ ಸಮಯಕ್ಕೆ ಅನುಸಾರವಾಗಿ ನೋಡಿದಾಗ ಎಷ್ಟೋ ಶತಮಾನಗಳ ಮುಂದೆ ನೋಡ್ತಾ ಇದ್ದಾರೆ ಹೇಗಿರುತ್ತೆ ಈ ಜಗತ್ತು ಅಂತ. ಅವತಾರಗಳು ನೋಡ್ದಂಗೆ, ಅವತಾರ ಬರೋದೇ ಇಡೀ ಭವಿಷ್ಯವನ್ನು ನೋಡ್ಕೊಂಡು ಬಂದಿರ್ತಾರೆ. ಆ ಥರ ಇವರು ನೋಡಿ ದಶನಾಮಿಯನ್ನು ಸಂಸ್ಥಾಪಿಸ್ತಾರೆ. 10 ಬೇರೆ ಬೇರೆ ಮಾರ್ಗಗಳಂದರೆ ಯಾರು ಎಲ್ಲಿಗೆ ಇರೋಕ್ಕೆ ಮತ್ತು ಎಲ್ಲಿದ್ದು ಈ ಅದ್ವೈತ ವೇದಾಂತವನ್ನು ಜನರಿಗೆ ಕೊಡೋಕ್ಕೆ ಸಶಕ್ತರಾಗಿದ್ದಾರೆ ಅಂತ. ಕೆಲವರು ಕಾಡಲ್ಲಿ ಇದ್ದು ಕಾಡಿನ ಅಕ್ಕಪಕ್ಕದಲ್ಲಿರುವ ಜನಾಂಗಕ್ಕೆ, ಕಾಡಿನಲ್ಲಿರುವ ಋಷಿಮುನಿಗಳಿಗೆ
ಕಾಡಿನಲ್ಲಿರೋ ಜನರಿಗೆ ಎಲ್ಲ ವನಂ, ಆಮೇಲೆ ಸಮುದ್ರ, ತೀರ್ಥಸ್ಥಾನದಲ್ಲಿ ಭಾಳ ಕಷ್ಟ, ಆದರೆ ಭಾಳ ಈಸಿನೂ. ಫ್ಲೋಯಿಂಗ್ ಪಾಪ್ಯುಲೇಷನ್ ಬರ್ತಾರೆ ಹೋಗ್ತಾ ಇರ್ತಾರೆ ತೀರ್ಥಸ್ಥಾನಗಳಲ್ಲಿ, ಅಲ್ಲಿರೋಕ್ಕೆ ತೀರ್ಥ. ಆಮೇಲೆ ಗಿರಿ ಬೆಟ್ಟಗಳಲ್ಲಿ, ಪರ್ವತ, ಸಮುದ್ರ, ಆಲ್ ದಿ 10. Who is eligible to be where and where he can stay stably and withstand the nature's forces, utilize them and give the message of Advaita. ರಾಮಕೃಷ್ಣರು ಅದೇ ಮಾಡಿದ್ರು. 16 ಡಿಸೈಪಲ್ಸ್ ತಗೊಂಡು ರಾಮಕೃಷ್ಣ ಸಂಪ್ರದಾಯವನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಆ 10 ವಿಭಾಗಗಳು ಸನ್ಯಾಸದಲ್ಲಿ ನಾವು ಸೇರಿರೋದು ಗುರಿ. ಎ ಪರ್ಸನ್ ಹೂ ಈಸ್ ಫಿಟ್ ಟು ಬಿ ಇನ್ ಸಿಟಿ ಏರಿಯಾ, ಜನಗಳ ಮಧ್ಯೆ, ದೊಡ್ಡ ದೊಡ್ಡ ಪಟ್ಟಣಗಳು ಅವುಗಳಲ್ಲಿ ಇದ್ದು ಎಲ್ಲ ಜನರು, ಯಾಕಂದರೆ ಅಲ್ಲಿ ಎಜುಕೇಟೆಡ್ ಪೀಪಲ್ ವಿಲ್ ಬಿ ದೇರ್, ವಿದ್ಯಾವಂತರು, ಬೇರೆ ಬೇರೆ ಕಸುಬುಗಳು, ದೇ ಆರ್ ಆಫ್ ಡಿಫ್ರೆಂಟ್ ಪ್ರೊಫೆಷನ್ಸ್. ಆ ಥರ ಜನರಿಗೆ ಆ ಅದ್ವೈತವನ್ನು ಕೊಡಬೇಕು. ಕೀಳಾಗಿ ತೋಟಿ ಕೆಲಸ ಮಾಡೋದು, ಗುಡಿಸೋದು, ಇದು ಮಾಡೋರು ಇದ್ದಾರೆ. ದೊಡ್ಡ ದೊಡ್ಡ ವ್ಯಾಪಾರಿಗಳು, ದೊಡ್ಡ ದೊಡ್ಡ ಆಫೀಸರ್ಸು ಎಲ್ಲ ಇದ್ದಾರೆ. ಅವರೆಲ್ಲರಿಗೂ ಸಮಾನವಾಗಿ ಬಾ ಮಗು ಕರೆದು ಅವ್ರಿಗೆ ಅದನ್ನು ಕೊಡೋಕ್ಕಾಗಬೇಕು, ಆ ಅದ್ವೈತ ತತ್ವವನ್ನು. ಆಮೇಲೆ ಇದನ್ನು ತ್ಯಾಗಿಗಳಿಗೆ ಅನ್ವಯಿಸ್ತು. ಸನ್ಯಾಸ ಸಂಪ್ರದಾಯವಾಗಿ 10 ವಿಭಾಗಗಳಾದವು. ಈಗಲೂ ಎಲ್ಲ ಅದೇ ಥರ ಇದೆ. ಆಮೇಲೆ ಈ 10 ಇದು ಅವರು ಯಾರ್ಯಾರು ನೋಡ್ಕೋತಾರೆ ಅಂತ ಆ 4 ಮಠಗಳನ್ನು ಸಂಸ್ಥಾಪಿಸಿ, ಉತ್ತರದಲ್ಲಿ ಒಂದು, ದಕ್ಷಿಣದಲ್ಲಿ ಒಂದು, ಪೂರ್ವದಲ್ಲಿ ಒಂದು, ಪಶ್ಚಿಮದಲ್ಲಿ ಒಂದು. ಆ ಭಾರತದ ನಕ್ಷೆ ಅವ್ರ ಮನಸ್ಸಲ್ಲಿ ಹೇಗಿತ್ತು ನೋಡಿ. ಮೊಬೈಲು ಇರಲಿಲ್ಲ, ಇಂಟರ್ನೆಟ್ಟು ಇರಲಿಲ್ಲ, ಕಂಪ್ಲೀಟ್ ಭಾರತದ ಎಲ್ಲಿ ಯಾರಿರಬೇಕು, ಯಾವ್ಯಾವ ದಶನಾಮಿಲಿ ಯಾರ್ಯಾರು ಅಂಡ್ರೆ ಯಾವ್ಯಾವ್ದಿರುತ್ತೆ ಎಲ್ಲವನ್ನು ಅರೇಂಜ್ ಮಾಡಿ, ಆಮೇಲೆ ಆ ಅದ್ವೈತದ ಆಧಾರದಲ್ಲಿ ಇದ್ದಿದ್ದು ನಿಧಾನಕ್ಕೆ ಹೂಗಳು. ಅದರಿಂದ ಸಾಮಾನ್ಯ ಜನರಿಗೆ ಸನ್ಯಾಸಿಗಳ ಕೈಲಿ ಇದನ್ನು ಕೊಟ್ಬಿಟ್ಟು ಅದ್ವೈತ ವೇದಾಂತವನ್ನು ಇದನ್ನು ಅಪ್ಪಿತಪ್ಪದೆ ಯಾವುದೇ ಥರ ಅಪ್ಪಿತಪ್ಪಿ ಯಾವುದೇ ಅದನ್ನು ಲೋಪದೋಷಗಳು ಅದರಲ್ಲಿ ಇಲ್ದಿದ್ದಂಗೆ ಅದನ್ನು ಅದೇ ಥರ ರಕ್ಷಿಸಿ ಅದೇ ಥರ ಕೊಡಿ, ನಾ ಬೇರೆ ವ್ಯವಸ್ಥೆಯನ್ನು ಮಾಡ್ತೀನಿ. ಆಮೇಲೆ ಭಕ್ತಿಗೆ ಇಳಿತಾರೆ. ಏನು ಶ್ಲೋಕಗಳ ಮಳೆ, ಸ್ತೋತ್ರಗಳ ಮಳೆ, ಆಮೇಲೆ ತಂತ್ರದ ಸೀಕ್ರೆಟ್ಸ್ ಎಲ್ಲ ಗುಪ್ತವಾಗಿ ಒಂದೊಂದು ಇದರಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಎಲ್ಲ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಈ ಅದ್ವೈತಿಗಳು ದ್ವೈತಿಗಳು ಅನಿಸ್ಬಿಡುತ್ತೆ. ಬಟ್ ಆ ಅದ್ವೈತದ ಬ್ಯಾಕ್ಗ್ರೌಂಡ್ ಹಂಗೇ ಬರುತ್ತೆ. ನಾನು ನೆನ್ನೆ ಹೇಳಿದೆ ನೋಡಿ, ಹೃದಯ ಕಮಲ ಮಧ್ಯೆ ರಾಜಿತಂ ನಿರ್ವಿಕಲ್ಪಂ, ಅಲ್ಲಿ ನಿರ್ವಿಕಲ್ಪಂ ರಾಮಕೃಷ್ಣ ಭಜಾಮ. ಹೇಗೆ ನಿರ್ಗುಣ ನಿರಾಕಾರದ ಒಂದು ಪರದೆಯ ಮುಂದುಗಡೆ ಸಗುಣ ಸಾಕಾರವನ್ನು ನೋಡಿಬಿಟ್ಟು ಇದು ಮಾಡ್ತಾಯಿದ್ದಾರೆ. ಎಲ್ಲಿ ನೋಡಿದ್ರೂ ಎಲ್ಲಿ ಯಾವುದನ್ನೇ ನೋಡಿ. ಆಮೇಲೆ ವೈರಾಗ್ಯ, ಸಾಮಾನ್ಯ ಜನರಿಗೆ ಆ ವೈರಾಗ್ಯವನ್ನು ಭಜ ಗೋವಿಂದ ಭಜ ಗೋವಿಂದ, ಕಾತೆ ಕಾಂತ ಕಸ್ತೆ ಪುತ್ರ, ಏನು ಹೇಗೆ ಸಿಂಪಲ್ ವರ್ಡ್ಸು, ಮಗು ಕೂಡ ಅರ್ಥ ಮಾಡ್ಕೋಬೋದು. ಆ ಥರದ ವರ್ಡ್ಸಲ್ಲಿ ಸಾಮಾನ್ಯ ಜನರಿಗೆ, ಗೃಹಸ್ಥರಿಗೆ ಅದೇ ಗುರಿ, ಭಗವತ್ ಪ್ರಾಪ್ತಿನೇ ಗುರಿ.
ನೀವು ಇದನ್ನು ಇಟ್ಕೊಂಡು ಹೋಗಿ, ಇದು ಸುಲಭವಾದ ಮಾರ್ಗ. ಬಟ್ ಇದು ಕಠಿಣ ಮಾರ್ಗವಾದ್ರೂ ಇದು ತತ್ವವನ್ನು ಬಿಟ್ಟರೆ ಆಧಾರವಿಲ್ಲ. ರೂಪ ಸ್ವರೂಪ ಒಂದಿದೆ. ಆ ಸ್ವರೂಪ ಬಿಟ್ಟರೆ ರೂಪ ಒಂದು ಮಿರರಲ್ಲಿ ದರ್ಪಣದಲ್ಲಿ ಒಂದು ಇಮೇಜ್ ಕಂಡಂಗೆ, ಇಮೇಜ್ ಓಡಾಡ್ತಾ ಇದೆ. ಟಿ ವಿನಲ್ಲಿ ಸ್ಕ್ರೀನ್ ಮೇಲೆ ಏನೇನೋ ಬರ್ತಿದ್ದಂಗೆ. ಸ್ಕ್ರೀನ್ ತೆಗೆದುಬಿಟ್ರೆ ಏನೂ ಇರಲ್ಲ, ದರ್ಪಣ ತೆಗೆದುಬಿಟ್ರೆ ಇಮೇಜ್ ಇರಲ್ಲ, ಪ್ರತಿಬಿಂಬವಿರಲ್ಲ. ಪ್ರತಿಬಿಂಬ ಕಾಣ್ತಾ ಇದೆ, ಅದ್ರ ಹಿಂದೆ ರೂಪ ಕಾಣ್ತಾ ಇದೆ, ಅದರ ಹಿಂದೆ ಸ್ವರೂಪವಿರೋದ್ರಿಂದ ಅದನ್ನು ಎಲ್ಲೂ ಬಿಡಲ್ಲ ಶಂಕರಾಚಾರ್ಯರು. ಬಟ್ ಇದನ್ನು ಕೊಡ್ತಾರೆ, ರೂಪವನ್ನು ಕೊಡ್ತಾರೆ. ಇದನ್ನು ಹಿಡಿದು ಪ್ರೀತಿಸು, ಇದನ್ನು ಮುದ್ದಿಸು. ಹೇಗೆ ಅದರೊಳಗಡೆ ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತೀಯ ನೋಡು, ಅನಂತವಾಗಿ ಬರ್ತೀಯ ನೀನು. ಆ ಒಂದೊಂದೂ ಆಮೇಲೆ ವೈರಾಗ್ಯನೂ ಅದೇ ಥರ. ಎಲ್ಲ ಏನೇನು ಬೇಕೋ ಮನುಷ್ಯರಿಗೆ ಆ ಗುರಿಯನ್ನು ಮುಟ್ಟಕ್ಕೆ ಎಷ್ಟೋ ಜನರು ನಿಧಾನಕ್ಕೆ ಮನೆಯಲ್ಲೇ ಎಲ್ಲವನ್ನು ಮನಸ್ಸಲ್ಲಿ ತ್ಯಾಗ ಮಾಡಿ ಭಗವಂತನ ಒಂದು ಆಶ್ರಯ ಮಾಡಿಕೊಂಡು ಅಲ್ಲಿ ಸಮರ್ಪಣೆ ಅವ್ರ ಜೀವನ. ಸೊ ಇಷ್ಟು ಮಾಡೋಕ್ಕೆ ಇವಾಗ ನೋಡಿ ಹೇಗೆ ಆ ಸನ್ಯಾಸ ಸಂಪ್ರದಾಯ ಹೇಗೆ ಬರ್ತಾಯಿದೆ ನೋಡಿ. ಆ ಪೂರಿ ಒಂದು ಸಂಪ್ರದಾಯದಿಂದ ರಾಮಕೃಷ್ಣರ ಅದೇ ಸನ್ಯಾಸ, ಇವರು ವಿದ್ವತ್ ಸನ್ಯಾಸಕ್ಕೂ ಮಿಗಿಲು ಅವತಾರ. ಆದ್ರೂ ಅದಕ್ಕೆ ಒಂದಕ್ಕೆ ಆ ಮರ್ಯಾದೆ ಕೊಡೋಕ್ಕೆ, ಟು ಗಿವ್ ಆನರ್, ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ for that one which is flowing down from ancient time, is to give validity to all that exists. ಎಲ್ಲದಕ್ಕೂ ಪ್ರಮಾಣಭೂತವಾಗಿ ಅದನ್ನು ಸ್ವೀಕರಿಸ್ತಾರೆ ನೋಡಿ ಆ ಸನ್ಯಾಸವನ್ನು. ಅವರು ಸನ್ಯಾಸವನ್ನು ಅದರ ಮೂಲ ಕೂಡ ಅವರೇ ತಯಾರು ಮಾಡಿದ್ದು. ಜ್ಞಾನ ಭಕ್ತಿ ಈ ವಿಶ್ವ ಎಲ್ಲವೂ ಅವ್ರದ್ದು ಸೃಷ್ಟಿ. ಅದರಲ್ಲಿ ಬಂದುಬಿಟ್ಟು ಆ ಮಗು ಥರ ಹೋಗ್ಬಿಟ್ಟು ಅವ್ರ ಹತ್ರ ಗುರುಗಳ ಚರಣದಲ್ಲಿ ಕೂತ್ಕೊಂಡು ಕೇಳೋದು, ಸಿಟ್ಟಿಂಗ್ ಎಟ್ ದ ಫೀಟ್ ಆಫ್ ದಿ ಗುರು ಆ್ಯಂಡ್ ಲಿಸ್ನಿಂಗ್ ಆ್ಯಂಡ್ ವಿತ್ ಟೋಟಲ್ ಡೆಡಿಕೇಶನ್ masters everything in no time. Because even now, if we do not waste time for anything, we have plenty of time to realize God. Within a year, if there is no diversion, we can make great progress. Diversions and small things of the world catch us. ಸೊ ನಮ್ಮ ಸನ್ಯಾಸ ಸಂಪ್ರದಾಯಕ್ಕೆ ಬಂದಾಗ, ಎಸ್ಪೆಷಲಿ ರಾಮಕೃಷ್ಣ ಸಂಪ್ರದಾಯಕ್ಕೆ ಬಂದಾಗ ಸ್ವಲ್ಪ ಅದು ನಿಯಮಿತವಾಗಿ ನಮ್ಮ ಆಧುನಿಕ ಜಗತ್ತಿಗೆ ಬೇಕಾದಂಗೆ ವಿವೇಕಾನಂದರು ಹೇಳ್ತಾರೆ, ಶತಮಾನಗಳಿಂದ ಗೃಹಸ್ಥರು ಸನ್ಯಾಸಿಗಳಿಗೆ ಆಶ್ರಯ ಕೊಟ್ಟರು. ಅವ್ರು ಬೇಕಾಗಿದ್ದೆಲ್ಲ ಕೊಟ್ಟು ಅವರೆಲ್ಲ ಸ್ವಲ್ಪ ದೃಢವಾಗಿ ನಿಂತಿದ್ದರು. ಆದ್ದರಿಂದ ಸನ್ಯಾಸಿಗಳಿಗೆಲ್ಲ ರಕ್ಷಣೆ ಮಾಡಿ ಅವ್ರಿಗೆಲ್ಲ ಬೇಕಾದದ್ದನ್ನೆಲ್ಲ ಕೊಟ್ಟು ಅವ್ರ ಜ್ಞಾನ ಪ್ರಾಪ್ತಿ ಮಾಡಿ ಅನಂತದ ಕಡೆಗೆ ಹಾರೋಗ್ಬಿಟ್ರು. ಅಷ್ಟೊಂದು ಆಶ್ರಯವನ್ನು ಕೊಟ್ಟು ಅಷ್ಟೊಂದು ಪ್ರೀತಿಯಿಂದ ಅದಕ್ಕೆ ವಾಟ್ ಎವರ್ ರೆಸ್ಪೆಕ್ಟ್ ಇಸ್ ಟು ಬಿ ಗಿವನ್ ಟು ಎ ರಿನನ್ಷಿಯೇಟ್, and what all support was to be given to a renunciate was given by the householders, and they are in now great danger and fear. It is your part to go and serve them, give them support and protect them. ಅವ್ರು ಹೇಗೆ ನಿಮ್ಗೆ ರಕ್ಷಣೆ ಮಾಡಿದ್ರೋ, ಇವಾಗ ಈ ಜಗತ್ತನ್ನು
ಈ ಗೃಹಸ್ಥರಿಗೆ ಆಶ್ರಯ ಕೊಟ್ಟು ಪ್ರೀತಿಯಿಂದ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರ ಸೇವೆ ಸಲ್ಲಿಸೋದು ಇವಾಗ ನಿನ್ನ ಕರ್ತವ್ಯ. ಸನ್ಯಾಸಿಗಳಿಗೆ ಯಾವಾಗಿಂದ ವೇದ ಕಾಲದಿಂದ ಈ ಜನಗಳು ನೋಡ್ಕೊಂಡಿದ್ದಾರೆ. ಆ ಜನಗಳಿಗೆ ನೋಡಿಕೊಳ್ಳೋ ಕಲಿಯುಗದ ಆರಂಭದಲ್ಲಿ ಬಂದಿದೆ ಇವಾಗ. ಇನ್ನು ಎಷ್ಟೋ ಕಾಲ ಇದೆ ಕಲಿಯುಗ ಮುಗಿಯೋಕ್ಕೆ. ಸೊ ನಮ್ಮ ಜವಾಬ್ದಾರಿ ಇದನ್ನು ರಾಮಕೃಷ್ಣ ವಿವೇಕಾನಂದರಿಗೆ ಹೇಳಿ ತಾಯಿಯ ಕೆಲಸ ಮಾಡು ಹೋಗು ಅಂತ. ಇಲ್ಲಿ ಮತ್ತೆ ನಿಯಮಗಳು ತರಬೇಕಾಯಿತು. 9 ವರ್ಷ ಬ್ರಹ್ಮಚರ್ಯವನ್ನು ಪಾಲನೆ ಮಾಡು, ವಿಧಿ ನಿಯಮಗಳನ್ನು ಅನುಸರಿಸು. ಆಮೇಲೆ ನೀನು ಸನ್ಯಾಸಕ್ಕೆ ಅರ್ಹತೆಯನ್ನು ಪಡಿತೀಯ. ಇನ್ ರಾಮಕೃಷ್ಣ ಟ್ರೆಡಿಷನ್ ದಿ ಹೋಲ್ ಸನ್ಯಾಸ ಸಂಪ್ರದಾಯ takes a new foundation, new way of standing in the society and new way of attaining. The purpose is to attain God. This is affirmed in every sadhaka, every person who renounces in our order in 9 years of brahmacharya. He has to restrict. First thing is Sanyama. Mind will be wanting this and that. He has to decide and he has to restrain. No, I will not. I will not. So, Sanyama and Niyama for discipline, military discipline, very strict discipline. So, this ನಿಯಮ ಮತ್ತು ಸಂಯಮ ಬ್ರಹ್ಮಚರ್ಯ ಪೀರಿಯಡಲ್ಲಿ. ಆಮೇಲೆ ಸ್ಟ್ರೈವ್ ಫಾರ್ ಸ್ಪಿರಿಚುವಲ್ ಅವೇಕ್ನಿಂಗ್. ಅದಕ್ಕೆ ಗಾಯತ್ರಿ ಮಂತ್ರ ಕೊಡ್ತಾರೆ. ಧಿಯೋ ಯೋ ನ ಪ್ರಚೋದಯಾತ್, ಮೇ ಅವೇಕನ್ ಮೈ ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್. ನನ್ನ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಜಾಗೃತಿ ಮಾಡು. 10 ಬೇಡ್ಕೊಳ್ಳೋದು ಪ್ರಾರ್ಥನೆ ಅದು. ಟು ವೀಪ್ and pray, and this is where the Ramakrishna order stands. And 3 years it takes for a new joiner to turn away from the world. World will be attracting again and again something or the other, some eatable, some this one, that one. So that to turn enough of this world, no more external contacts, to make that inward. ಮತ್ತು ನಾನು ಹೊರಗಡೆ ಯಾವುದು ಒಂದು ಸಂಬಂಧವನ್ನು ಇಟ್ಕೊಳ್ಳಲ್ಲ, ನನ್ನ ಅಂತರಕ್ಕೆ ಮಾತ್ರ. ಈವನ್ brahmacharis whoever had external contacts, not bad contacts, outer sadhus and brahmacharis, they cannot stay. They will go away. One ashram to another ashram, another ashram to another ashram. They will be wandering because that contact, external contact, though they are sadhus and brahmacharis, will be diverting the attention. Where there is no mistake, we start seeing mistake. Where there is no error, we start seeing error. Because always far away things will look smooth. ದೂರದ ಬೆಟ್ಟ ನುಣ್ಣಗೆ ಕಾಣ್ತೆ. ಸೊ ಅದು ಹೊರಗಡೆ ಯಾರ್ಯಾರು ಕಾಂಟ್ಯಾಕ್ಟ್ ಇರೋ ಎಲ್ಲರೂ ಓಡೋಗಿದ್ದಾರೆ ನೋಡಿ. ಯಾವುದಕ್ಕೆ ಅಭಾವ ಇರಲಿಲ್ಲ, ಬಟ್ ಅಲ್ಲಿ ಫ್ರೀಡಮ್ ಸಿಗುತ್ತೆ, ಇಲ್ಲಿ ಫ್ರೀಡಮ್ ಸಿಗುತ್ತೆ ಅಂತ. ಸೊ ಅದು ನಮಗೆ ಹೇಳ್ಕೊಂಡು ಹೋಗುತ್ತೆ. ಸೊ ಫಸ್ಟ್ ಈಸ್ ಸಂಯಮ, ಆ್ಯಂಡ್ ದಿಸ್ ಟೇಕ್ಸ್ 3 years ಫಾರ್ ಎ ಬ್ರಹ್ಮಚಾರಿ who has joined recently. Then he shuts off all the external doors. Now I am free from external doors. God has
released me from all external things. Now I will do peacefully my sadhana. Whatever services the seniors are asking me to do, I will do, and I will spend my life at the feet of God. ಭಗವಂತನ ಚರಣದಲ್ಲಿದ್ದು ಭಗವಂತನಿಗೆ ನನ್ನ ಸರ್ವಸ್ವವನ್ನು ಸಮರ್ಪಿಸಿ, ಈ ಜಗತ್ತಿನ ತಾಪತ್ರಯಗಳು, ಜಗತ್ತಿನಿಂದ ನನಗೆ ಆ ಟಾಸಿಂಗ್ ಅಂತಾರಲ್ಲ, ಅಲ್ಲಿಂದ ಇಲ್ಲಿ ಎಸೆಯೋದು, ಇಲ್ಲಿಂದ ಅಲ್ಲಿ ಎಸೆಯೋದು ಮಾಡ್ತಾಯಿತ್ತು. ಆ ಜಗತ್ತಿಂದ ನಾನು ಪಾರಾದೆ, ಮತ್ತೆ ಆ ಕಡೆ ತಿರುಗಿ ನೋಡಲ್ಲ. ಆ ಒಂದು ದೃಢ ಸಂಕಲ್ಪ ಬರುತ್ತೆ. ಆಮೇಲೆ he is within himself. After that 2 years of scriptural studies, 5 years he finishes in that music, all scriptural studies, then practicality, life of our elders, how they lived, how they attained. All these great efforts have been done by Chaitananandji has done. What all we discuss, which is not in the syllabus, each sadhu will be telling, my elder, my guru, how he lived. That constantly inspires. How they lived, how they lived. That information they will be giving. How we are and peacefully, lovingly, the acharyas will ask, any problem are you facing? Tell us. We will solve. We will help you to. So that love of a mother, 100 mothers like each acharya, pardoning all the errors, mistakes, they will be correcting and giving. This is 2 years of training in which they are totally cut off from the external world, even from the other sadhus and brahmacharis. Just casual hi-bye, maybe. But no discussions, talking and all. We are not permitted. That you cannot have a letter from anybody, you cannot write to anybody, you cannot have a mobile and converse with anybody. You cannot get letters. Letters, if at all comes, it goes to the principal Maharaj. He asks, do you want to see this or shall I destroy? All brahmacharis say, destroy it. He will tear and put in your presence. No external content, we accept it. So like this, after the 2 years of severe training, Brahmacharya Diksha is given. By that time, he is matured enough to live a life independently without wasting a moment's life. How to live is taught there. To follow it is our dharma. Few follow, many again miss. Because to seek physical freedom becomes more important than inner freedom. I want to be free, I don't want anybody to dictate me, tell me, I don't want to be under anybody. This tendency will be there. Again there will be a sliding down. They go one step up, they slide down 2 steps back. One who has that ego will have these problems. Okay, we stop here, we'll continue tomorrow. Om Shanti Shanti Shanti. Hari Om Tat Sat. Shri Ramakrishna Arpanamastu.